ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನ್ಕೊಂತೀನಿ. ಯಾರೆಲ್ಲ ಗ್ರಾಜುಯೇಷನ್ ಮುಗಿಸಿ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದಾರೋ ಅವ್ರಿಗೆಲ್ಲ ವಿಪ್ರೋದಲ್ಲಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಇಷ್ಟ ಇದೆ, ವಿಡಿಯೋ ಎಡಿಟಿಂಗ್ ಬಗ್ಗೆ ಗೊತ್ತು, ಮತ್ತೆ ಕಂಟೆಂಟ್ ನ ರಿವ್ಯೂ ಮಾಡಕ್ಕೂ ನಿನ್ ಗೊತ್ತು. ಬಟ್ ಹಂಗೆ ಒಂದು ಸೈಡ್ ಇದಾಗಿ ಒಂದು ಕೆರಿಯರ್ ಅಲ್ಲಿ ನಿಮ್ ಜಾಬ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ವಿಪ್ರೋ ಅನ್ನೋ ಕಂಪ್ನಿಲಿ ಕಂಟೆಂಟ್ ಮಾಡರೇಟರ್ ಅನ್ನೋ ಒಂದು ಜಾಬ್ ಒಳಗೆ ಹೈರಿಂಗ್ ನಡೀತಾ ಇದೆ. ಕ್ವಾಲಿಫಿಕೇಶನ್ ಬಂದು ಈ ಗ್ರಾಜುಯೇಷನ್ ಮುಗಿಸಿದ್ರೆ ಸಾಕು. ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಆಗಿರುತ್ತೆ. ನಿಮ್ಗೆ ಇರ್ಬೇಕಾಗಿರೋ ಒಂದು ಮ್ಯಾಂಡೇಟರಿ ಸ್ಕಿಲ್ ಏನಂದ್ರೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಬೇಕು, ವಿಡಿಯೋ ಎಡಿಟಿಂಗ್ ಬಗ್ಗೆ ಗೊತ್ತಿರಬೇಕು, ಮತ್ತೆ ನಾರ್ಮಲ್ ಆಗಿ ಸೆಕ್ಷುವಲ್ ಅಬ್ಯೂಸ್ ನಡೆಯುತ್ತಲ್ಲ ಅದಂದ್ರೆ ಏನು ಅಂತ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಅದೊಂದು ಯೂಟ್ಯೂಬ್ ಅಲ್ಲಿ ನೋಡಿ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ನ ತಿಳ್ಕೊಳ್ಳಿ. ಮತ್ತೆ ಕಂಟೆಂಟ್ ರಿವ್ಯೂ ಮಾಡಕ್ ಗೊತ್ತಿರ್ಬೇಕು. ಯಾರೋ ಏನೋ ಒಂದು ಪೋಸ್ಟ್ ಮಾಡ್ತಾರೆ, ಅಲ್ಲಿ ಏನಾದ್ರು ಅಂದ್ರೆ ಏನೆಲ್ಲ ಮಾಹಿತಿ ಬರ್ದಿರ್ತಾರೆ ಅದೇನೋ ಸೆಕ್ಷುವಲ್ ಅಬ್ಯೂಸ್ ನ ಇಂಡಿಕೇಟ್ ಮಾಡುತ್ತೆ, ಮತ್ತೆ ನಾರ್ಮಲ್ ಆಗಿ ಏಟ್ ಮಾಡೋದು, ಮತ್ತೆ ಸರ್ಟೇನ್ ಆಕ್ಟ್ಸ್ ನ ವೈಲೇಟ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಡ್ಜ್ ಇದೆ, ನೀವು ಈ ಜಾಬ್ ಗಳಿಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಬನ್ನಿ, ಏನೆಲ್ಲ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಮರಿಬೇಡಿ. ಬನ್ನಿ, ಏನಿದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಮತ್ತೆ ಕ್ವಾಲಿಫಿಕೇಶನ್ ಏನ್ ಕೇಳಿದ್ದಾರೆ, ಮತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ ಎಲ್ಲ ನೋಡೋಣ ಬನ್ನಿ. ಏನಿಲ್ಲ, ನಾನು ಹೇಳಿದಾಗೆ ಜಾಬ್ ಟೈಟಲ್ ಬಂದ್ಬಿಟ್ಟು ಕಂಟೆಂಟ್ ಮಾಡರೇಟ್ ಆಗಿರುತ್ತೆ. ಸಿಟಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಆಗಿರುತ್ತೆ. ಜಾಬ್ ಡಿಸ್ಕ್ರಿಪ್ಷನ್ ಬಂದ್ರೆ ರಿವ್ಯೂ ಕಂಟೆಂಟ್ ಆಫ್ ಎ ಗ್ರಾಫಿಕ್ ವೈಲೆಂಟ್ ಸೆಕ್ಷುವಲ್ ಅಲರ್ಜಿಯಸ್ ನೇಚರ್ ಸಚ್ ಎಸ್ ಅಡಲ್ಟ್ ಸೆಕ್ಷುವಲ್ ಅಬ್ಯೂಸಿವ್ ಏಟ್ ಟು ಎಲಿಜಿಬಲ್ ಆಕ್ಟ್ಸ್ ವೈಲೆನ್ಸ್ ಡೆತ್ ಟ್ರಾಜಿಡಿ ಅಂಡ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಸೆನ್ಸಿಟಿವ್ ಕಂಟೆಂಟ್. ಅಂದ್ರೆ ಸ್ವಲ್ಪ ಕಂಪ್ನಿ ರಿಲೇಟೆಡ್ ಬಗ್ಗೆ ಏನಾದ್ರು ಒಂದು ಪೋಸ್ಟ್ ಮಾಡಿದಾಗ ಪೋಸ್ಟ್ ನ ರಿವ್ಯೂ ಮಾಡ್ತಾ ಇರ್ತೀರಾ, ಅದರಲ್ಲಿ ಏನಾದ್ರು ಸೆಕ್ಷುವಲ್ ಅಬ್ಯೂಸ್ ಆಗಿ ಮಾತಾಡಿರ್ತಾರೆ ಅದರ ಪರ್ಟಿಕ್ಯುಲರ್ ಕಂಪ್ನಿ ಎಂಪ್ಲಾಯೀಸ್ ಬಗ್ಗೆ, ಅಥವಾ ಏನಾದ್ರು ಕಂಪ್ನಿ ಬಗ್ಗೆ, ಮತ್ತೆ ಏಟ್ ನ ಸ್ಪ್ರೆಡ್ ಮಾಡಿರ್ತಾರೆ, ಮತ್ತೆ ಇಲ್ಲಿಗಲ್ ಆಕ್ಟ್ಸ್ ವೈಲೆನ್ಸ್ ಡೆತ್ ಈ ತರ ಪೋಸ್ಟ್ ಏನಾದ್ರು ಮಾಡಿದ್ರೆ ಅದನ್ನ ನೀವು ಮಾಡರೇಟ್ ಅಂದ್ರೆ ರಿವ್ಯೂ ಮಾಡಿ ಅದ್ರ ಬಗ್ಗೆ ಒಂದು ಅಪ್ರೋಪ್ರಿಯೇಟ್ ಆಕ್ಷನ್ ನ ನೀವು ತಗೊಬೇಕಾಗಿರುತ್ತೆ. ಸೆನ್ಸಿಟಿವ್ ಕಂಟೆಂಟ್ಸ್ ಬಗ್ಗೆ ಈ ತರ ಇದೊಂದು ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೇನ್. ಮತ್ತೆ ನಾರ್ಮಲ್ ಆಗಿ ಸ್ಟ್ರಾಂಗ್ ಎಬಿಲಿಟಿ ಇರಬೇಕು, ಮಿನಿಮಲ್ ಸೂಪರ್ವೈಸೇಷನ್ ಇರಬೇಕು, ಪಾರ್ಟಿಸಿಪೇಟ್ ಮಾಡಬೇಕು, ಏನೇ ಟೀಮ್ ಮೀಟಿಂಗ್ಸ್ ಏನೇನ್ ನಡೆದ್ರು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಇಂಟರ್ನೆಟ್ ವೆಬ್ಸೈಟ್ಸ್ ಅಂಡ್ ಸೋಷಿಯಲ್ ಕಮ್ಯುನಿಕೇಶನ್ ಟೂಲ್. ಬೇಸಿಕಲಿ ನೀವು ಇಂಟರ್ನೆಟ್ ನ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತೆ ಸೋಷಿಯಲ್ ಕಮ್ಯುನಿಕೇಶನ್ ಟೂಲ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ತರ ಎಲ್ಲ ಯೂಸ್ ಮಾಡಿ ಸ್ವಲ್ಪ ನಾಲೆಡ್ಜ್ ಇರಬೇಕು. ಮತ್ತೆ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಮತ್ತೆ ಗುಡ್ ಇಂಟರಪ್ಷನ್ ಸ್ಕಿಲ್ಸ್ ಇರಬೇಕು. ಅಂದ್ರೆ ನಾರ್ಮಲ್ ಆಗಿ ಎಲ್ಲರ ಜೊತೆ ಮಾತಾಡೋ ಒಂದು ಬಾಂಧವ್ಯ, ಮತ್ತೆ ಈಸಿಯಾಗಿ ಪೀಪಲ್ ಜೊತೆ ಕಮ್ಯುನಿಕೇಟ್ ಮಾಡೋ ಒಂದು ಕೆಪಾಸಿಟಿ ಇರಬೇಕು. ಮತ್ತೆ ಆಸ್ ಅ ಕಸ್ಟಮರ್ ಸೆಂಟ್ರಿಕ್ ಮೈಂಡ್ ಸೆಟ್ ಆಗಿರ್ಬೇಕು. ಮತ್ತೆ ಇದಕ್ಕೆ ಬೇಸಿಕಲಿ ಗ್ರಾಜುಯೇಟ್ಸ್ ಮಾತ್ರ ಅಪ್ಲೈ ಮಾಡಕ್ಕಾಗುತ್ತೆ. ಸ್ಟ್ರಾಂಗ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು. ಇಷ್ಟಿದ್ದು ನಿಮ್ಗೆ ಏನಾದ್ರು ಬೇಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡಿ. ಯಾರೆಲ್ಲ ಒಂದು ಕಂಟೆಂಟ್ ಕ್ರಿಯೇಷನ್ ಆಗಿ ಒಂದು ವಿಪ್ರೋ ಕಂಟೆಂಟ್ ಕ್ರಿಯೇಷನ್ ರಿಲೇಟೆಡ್ ಒಂದು ವಿಪ್ರೋ ಅನ್ನೋ ಟಾಪ್ MNC ಅಲ್ಲಿ ಆಸೆ ಇರುತ್ತಲ್ಲ, ಅವರಾದ್ರೂ ಅಟ್ಲೀಸ್ಟ್ ಈ ಜಾಬ್ ರೋಲ್ಗೆ ಅಪ್ಲೈ ಮಾಡಿ ಅವ್ರ ಕೆರಿಯರ್ನ ಸ್ಟಾರ್ಟ್ ಮಾಡ್ಲಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯಾವುದೇ ಕಾರಣಕ್ಕೂ ಮರಿಬೇಡಿ, ಹೋಗಿ ಒಂದ್ಸತಿ ಟ್ರೈ ಮಾಡಿ. ಅಟ್ಲೀಸ್ಟ್ ಅಪ್ಲೈ ಮಾಡಿ, ಟ್ರೈ ಮಾಡಿ. ಯಾರು ಗೊತ್ತು ಯಾರ ಲಕ್ ಯಾವ ತರ ಕ್ರಿಯೇಟ್ ಯಾವ ತರ ಇರುತ್ತೆ ಅಂದ್ರೆ ಅದನ್ನ ಬಿಟ್ಟು ನೀವೇನಾದ್ರೂ ಒಂದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗಿದ್ದೀರಾ ಅಂದ್ರೆ ಅವ್ರಿಗೆಲ್ಲ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ಕೋಬಹುದು. ಏನಿಲ್ಲ, ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನನ್ ಮಾತೇನ್ ಸಮಾಚಾರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದೇ ತರ ನೋಟಿಫಿಕೇಶನ್, ಸಾಫ್ಟ್ ಸ್ಕಿಲ್ಸ್ ಹೆಚ್ಚಿನ ಕಂಟೆಂಟ್ ಮಾಡಕ್ಕೆ